ಹೌದಪ್ಪಾಜಿ, ಪಕ್ಷ ದೇವ್ರು ಅದಕ್ಕೆ ಕೊಟ್ಟಿರ್ಬೋದು ಏನು. ಯಾರು ನಳ್ಳದ್ ಬೇಡ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ, ಮುಂದಕ್ಕೆ ಬರ್ಬೋದು, ಯಾರು ಬೇಕಾದ್ರೆ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡಕ್ಕೆ ಬಂದಿದ್ದಾನೆ. ತಪ್ಪು ಗೊತ್ತಾಯ್ತಮ್ಮ. ತಪ್ಪುಗಳದ್ರಲ್ಲಿ ಒಂದು ಒಳಗಡೆ ನೋವು ಕಾಣುತ್ತೆ, ತಪ್ಪುಗೊಂಡಾಗ ಗೊತ್ತಾಗುತ್ತೆ. ಒಂಥರ ನೋವು ಕಾಣುತ್ತೆ, ಅವ್ನಿಗಿತ್ತು ಒಳಗಡೆ. ಬಟ್ ಅವ್ನು ನಮ್ಮ ಮುಂದೆ ತೋರಿಸ್ಕೊಳ್ಳಿಲ್ಲ, ನಾವೆಲ್ಲ ತೊಂದರೆ ತಗೋಬಾರ್ದು ಅಂದ್ಬಿಟ್ಟು ತೋರಿಸ್ಕೊಳ್ಳಿಲ್ಲ. 24ನೇ ತಾರೀಕು ಸರ್ಜರಿ ಆಯಿತು. ಅವತ್ತು ದೊಡ್ಡ ಮನೆ ಯಾವ ತರ ರಿಸೀವ್ ಮಾಡ್ತಾರೆ? ಈ ಪರಿಸ್ಥಿತಿ ಶಿವಾನಂದ್ಗೆ ಅಭಿಮಾನಿಗಳು ಸಪೋರ್ಟಿವ್ ಆಗಿದ್ದಾರೆ. ನಾವು ಕುಟುಂಬ ಮಾತ್ರ ಆಗ್ಬೇಕಾಗಿಲ್ಲ, ಇಡೀ ಕರ್ನಾಟಕದವರ ಕುಟುಂಬವಾಗಿ ನಿಂತಿದ್ರು. ಇಲ್ಲಿ ನಾನೊಬ್ಬ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಕುಟುಂಬವಾಗಿ ನಿಂತಿತ್ತು. ಅವತ್ತಿನ ದಿನ ನಾವೆಲ್ಲ ಪೂಜೆ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ವಿ. ಒಳ್ಳೇದಾಯ್ತು. 24 24 ಅಂದ್ರೆ ಯಾವುದು? ಅವ್ರ ತಂದೆ ಹುಟ್ಟಿದ ದಿನ ಅದು. ಸೊ ಅವತ್ತು ಒಳ್ಳೇದಾಗೇ ಆಗ್ಬೇಕು, ಆಯ್ತು. ಇನ್ನು ಹಳೇದ ಬಗ್ಗೆ ಮಾತಾಡೋದು ಬೇಡ, ಇನ್ನು ಮುಂದಿನ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋಣ. ಇನ್ನು ಆ ಶಿವರಾಜ್ ಕುಮಾರ್ ಇಲ್ಲ, ದಾಟ್ ಬಂದಾಯ್ತು. ಇನ್ನು ಬೇರೆ ಶಿವರಾಜ್ ಕುಮಾರ್ ಈಗ ಫ್ರೆಶ್ ಆಗಿ ಬಂದಿದ್ದಾರೆ. ಇವರು ಮಣ್ಣು ಮೇಲೆ ಕಾಲಿಟ್ಟಿದಂಗೆ ಮತ್ತೆ ಎನರ್ಜಿ ವಾಪಸ್ ಬಂದ್ಬಿಡ್ತು. ನೀವು ನೋಡಿ, ಇನ್ನೊಂದು 2 ತಿಂಗಳಲ್ಲಿ ನೋಡಿ ಅವ್ನು ಹೆಂಗಾಗ್ತಾರೆ ನೋಡಿ. ಮತ್ತೆ ಎಲ್ಲ ಫಂಕ್ಷನಲ್ಲಿ, ಶೂಟಿಂಗಲ್ಲಿ, ಟಿವಿ ಪ್ರೋಗ್ರಾಮಲ್ಲಿ ಎಲ್ಲ ಕಡೆ ಕಾಣಿಸ್ಕೊತಾರೆ. ಅವಾಗ ನೀವೇ ಹೇಳ್ತೀರ ಶಿವರಾಜ್ ಕುಮಾರ್ ಯಾವತ್ತೂ ಹಿಂದಕ್ಕೆ ಹೋಗೋದೇ ಇಲ್ಲ. ಅವ್ರು ಒಂದ್ಸಲ ಮುಂದಕ್ಕೆ ಕಾಲಿಟ್ಟಾಯ್ತು, ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.